ಯಾರೆಲ್ಲ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಿ ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಎರಡೆರಡು ತಿಂಗಳ ಪೆನ್ಷನ್ ಹಣವನ್ನು ಅಂದರೆ ಪಿಂಚಣಿ ಹಣವನ್ನು ಆಲ್ರೆಡಿ ಜಮಾ ಮಾಡಲಾಗಿದೆ. ಹಾಗಾದರೆ ಯಾವ ಯಾವ ತಿಂಗಳಿನ ಪಿಂಚಣಿ ಹಣ ಅನ್ನುವಂಥದ್ದು ಜಮಾ ಆಗಿದೆ ಮತ್ತು ಯಾರ್ಯಾರಿಗೆ ಜಮಾ ಆಗಿದೆ, ಒಂದು ವೇಳೆ ಯಾರಿಗಾದರೂ ಆಗಿಲ್ಲ ಅಂತ ಅಂದರೆ ಏನು ಮಾಡಬೇಕು ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನಾನು ಹೇಳ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಎಷ್ಟೊಂದು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ರು. ಇನ್ನೂ ಒಂದಷ್ಟು ಜನ ಮಾಧ್ಯಮದ ಮುಂದೆ ಅವರ ನೋವನ್ನು ವ್ಯಕ್ತಪಡಿಸ್ತಿದ್ರು. ಯಾಕೆ ಅಂತ ಅಂದರೆ ಪೆನ್ಷನ್ ಹಣದಲ್ಲಿ ಜಸ್ಟ್ ಯಾರಿಗೆ ಅಂತ ಅಂದರೆ ಇವಾಗ ವೃದ್ಧರು ಯಾರು ಇರ್ತಾರೆ ಅಲ್ವಾ, ಅವರಿಗೆ ತುಂಬಾ ಹೆಲ್ಪ್ಫುಲ್ ಅನ್ನೋ ಥರ ಇರ್ತಿತ್ತು ಈ ಒಂದು ಪಿಂಚಣಿ ಹಣ. ಆದರೆ ಈ ಪಿಂಚಣಿ ಹಣ ಅನ್ನುವಂಥದ್ದು ಪೆಂಡಿಂಗಲ್ಲಿ ಇತ್ತು, ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಅವರಿಗೆ ನೋವಾಗ್ತಿತ್ತು, ಆ ನೋವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದನ್ನೆಲ್ಲ ಕೂಡ ಗಮನಿಸಿದಂತಹ ಸರ್ಕಾರ ಈಗ ಜಮಾ ಮಾಡಿದೆ. ಅದು ಕೂಡ ಎರಡೆರಡು ತಿಂಗಳ ಪೆನ್ಷನ್ ಹಣವನ್ನು ಜಮಾ ಮಾಡಿರೋವಂಥದ್ದು ಯಾವ್ದ್ಯಾವುದು ಅಂತಂದರೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಮತ್ತು ಜನವರಿ ತಿಂಗಳ ಪಿಂಚಣಿ ಹಣ. ಈ ಎರಡೂ ತಿಂಗಳ ಪಿಂಚಣಿ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಿದೆ. ಸೊ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಕೆಲವೊಬ್ಬರಿಗೆ 3-4 ತಿಂಗಳಿಂದ ಕೂಡ ಬರ್ತಿರೋದಿಲ್ಲ ಈ ಒಂದು ಪಿಂಚಣಿ ಹಣ, ಅವರು ಏನು ಮಾಡಬೇಕು ಅಂತ ಅಂದರೆ ಪೋಸ್ಟ್ ಆಫೀಸ್ ಇದೆ ಅಲ್ವಾ, ಅಲ್ಲಿಗೆ ಹೋಗಿಬಿಟ್ಟು ಚೆಕ್ ಮಾಡಿಸಿ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋವಂಥದ್ದನ್ನು ಚೆಕ್ ಮಾಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಆವಾಗ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಂಡು ಆ ಥರ ಮಾಡಿ. ಇಲ್ಲ ಅಂತಂದರೆ ನೀವೇನು ಮಾಡ್ತೀರಾ ಅಂತ ಅಂದರೆ ಸರಿ ಇನ್ನು ಯಾರಿಗೂ ಬಂದೇ ಇಲ್ವೇನೋ ಅಂತ ವೆಯ್ಟ್ ಮಾಡುವಂಥದ್ದು, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಎಷ್ಟೊಂದು ಜನಕ್ಕೆ ನಿಮಗೆ ಬರ್ತಿಲ್ಲ ಅಂತ ಅಂದರೆ ಏನೋ ಒಂದು ಸಮಸ್ಯೆ ಆಗಿದೆ ಅಂತ. ಒಂದೆರಡು ದಿನಗಳು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಓಕೆ. ಯಾಕೆಂದರೆ ಇವಾಗ ಎಲ್ರಿಗೂ ಕೂಡ ಒಂದೇ ದಿನ ಬರೋದಿಲ್ಲ, ಒಂದಷ್ಟು ದಿನ ಟೈಮ್ ತಗೊಳುತ್ತೆ. ಆದರೆ ತಿಂಗಳು ತಗೊಂಡ್ರೂ ಕೂಡ ನಿಮಗೆ ಇನ್ನೂ ಬಂದಿಲ್ಲ ಅಂತಂದರೆ ಏನೋ ಸಮಸ್ಯೆ ಆಗಿರುತ್ತೆ. ಸೊ ಪೋಸ್ಟ್ ಆಫೀಸ್ಗೆ ಹೋಗಿಬಿಟ್ಟು ಚೆಕ್ ಮಾಡಿಸಿ ಅಂತ ಹೇಳ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.